ಅಧಿಕಾರಿಗಳು ಪಂಚನಾಮೆ ನಡೆಸಿದ್ದಾರೆ. ಪೀಣ್ಯ ಮಿನಿ ಕಾಲೋನಿಯ ಜಯಂತ್ ನಿವಾಸದಲ್ಲಿ ಮಹಜರು ಮಾಡಲಾಗಿದೆ. ಈಗಾಗಲೇ ಚಿನ್ನಯ್ಯನ ಸ್ಟೇಟ್ಮೆಂಟ್ ಪಡೆದುಕೊಂಡಿರುವಂತ ಎಸ್ಐಟಿ ಆತ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರ ಜೊತೆಗೆ ಸಂಪರ್ಕ ಇದೆ, ಯಾರ್ಯಾರ ಮನೆಯಲ್ಲಿದ್ದ ಅಲ್ಲೆಲ್ಲ ಕೂಡ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಪೀಣ್ಯ ಮಿನಿ ಕಾಲೋನಿಯ ಜಯಂತ್ ನಿವಾಸದಲ್ಲೂ ಕೂಡ ಸ್ಥಳ ಮಹಜರು ಮಾಡಿದ್ದಾರೆ. ಪೀಣ್ಯದ ಜಯಂತ್ ಬಾಡಿಗೆ ಮನೆಯಲ್ಲಿ ನಡೆದಿರುವಂತಹ ಪಂಚನಾಮೆ, ಸೋಕೋ ಟೀಮ್ನಿಂದ ಚಿನ್ನಯ್ಯನ ಕರೆತಂದು ಸ್ಥಳ ಮಹಜರು ಮಾಡಲಾಗಿದೆ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಚಿನ್ನಯ್ಯನ ಈ ರೀತಿ ಸ್ಥಳ ಮಹಜರು ಮಾಡುವಂತ ಪ್ರಕ್ರಿಯೆಯ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಲಾಗಿದೆ. ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆ ಅಂತೇಳಿ ಬಂದಿದ್ದ ಚಿನ್ನಯ್ಯ ಅನಾಮಿಕ ಆಗಿದ್ದ ಅವತ್ತು, ಆದ್ರೀಗ ಆರೋಪಿ ಸ್ಥಾನದಲ್ಲಿ ಇದ್ದಾನೆ. ಸದ್ಯ ಆತನ ತನಿಖೆ ಪ್ರತಿನಿತ್ಯವೂ ಕೂಡ ನಡೀತಾ ಇದೆ. ಕೊಟ್ಟಂತ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಆತ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರ ಜೊತೆಗೆ ಸಂಪರ್ಕವಿತ್ತು, ಯಾರ್ಯಾರ ಮನೇಲಿ ಉಳಿದುಕೊಂಡಿದ್ದ, ಯಾರ್ಯಾರು ಪರಿಚಯಸ್ಥರಿದ್ದಾರೆ, ಅದೆಲ್ಲದ್ರ ಬಗ್ಗೆನೂ ಮಾಹಿತಿ ಪಡ್ಕೊಂಡು ಸ್ಥಳ ಮಹಜರು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಸ್ಐಟಿ. ಸದ್ಯ ಇವತ್ತು ಸೋಕೋ ಟೀಮ್ ಜೊತೆಗೆ ಆತನನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗಿದೆ ಜಯಂತ್ ಅವರ ಮನೆಯಲ್ಲಿ. ಈಗಾಗಲೇ ಆತನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಆತನ ಜೊತೆಗೆ ಯಾರ್ಯಾರು ಸಂಪರ್ಕದಲ್ಲಿ ಇದ್ರು ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಒಂದು ಪ್ರಕರಣ. ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದಂಥ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಲಾಗಿದೆ. ಅಂದರೆ ಎಲ್ಲೇ ಸ್ಥಳ ಮಹಜರು ಮಾಡಿದರೂ ಕೂಡ ಕಾನೂನಿನ ಪ್ರೊಸೀಜರ್ ಅದು. ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ಬೇಕಾಗತ್ತೆ. ಆತ ಎಲ್ಲಿ ನಿಂತಿದ್ದೆ, ಎಲ್ಲಿ ಹೋಗಿದ್ದೆ, ಏನು ಮಾಡಿದ್ದೆ, ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ದೆ, ಇದೆಲ್ಲದ್ರ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿರುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಈಗಾಗಲೇ ಚಿನ್ನಯ್ಯನನ್ನ ತಿಮ್ರೋಡಿ ಅವರ ನಿವಾಸಕ್ಕೆ, ಅವರ ಅಣ್ಣನ ನಿವಾಸಕ್ಕೆ ಕರ್ಕೊಂಡೋಗಿ ಪಂಚನಾಮೆ ಮಾಡಿದ್ದಾಯ್ತು. ಈಗ ಪೀಣ್ಯದ ಜಯಂತ್ ಬಾಡಿಗೆ ಮನೆಯಲ್ಲೂ ಕೂಡ ಪಂಚನಾಮೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಅಲ್ಲಿ? ಈಗಾಗಲೇ ಏನು ಧರ್ಮಸ್ಥಳ ಮತ್ತು ತಿಮ್ರೋಡಿ ಮನೆ ಏನಿದೆ ಅಲ್ಲೂ ಕೂಡ ಮಹಜರು ಮಾಡಿದಂತ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಬೆಂಗಳೂರಿಗೆ ಕರ್ಕೊಂಡ್ ಬಂದಿರುವಂತದ್ದು. ಬೆಂಗಳೂರಿನಲ್ಲಿ ಜಯಂತ್ ಏನು ದೂರುದಾರ ಇದ್ದ, ಆತ ಇಲ್ಲಿ ಬಾಡಿಗೆಗಿದ್ದಂತ ಮನೆಯಲ್ಲಿ ಕೆಲ ದಿನಗಳ ಕಾಲ ಏನು ಚಿಹ್ನೆಯನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಆ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಆತ ನೀಡಿದಂತ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಬಂದು ಮಹಜರನ್ನ ಮಾಡ್ತಾ ಇರುವಂತದ್ದು. ಯಾವ ಮನೆಯಲ್ಲಿದ್ರು ಏನೆಲ್ಲ ಹೇಳ್ಕೊಡ್ಲಾಯ್ತು, ಇಲ್ಲಿ ಅವನು ಒಂದು 4-5 ದಿನಗಳ ಆಲ್ಮೋಸ್ಟ್ 1 ವಾರಗಳ ಕಾಲ ಇಲ್ಲಿ ಸಮಯವನ್ನು ಕಳೆದಿರುವ ಸಾಧ್ಯತೆಗಳಿರುತ್ತೆ. ಈ ಒಂದು ವಾರದಲ್ಲಿ ಆತ ಏನೆಲ್ಲ ಮಾಡಿದಾನೆ, ಯಾರ್ಯಾರನ್ನ ಸಂಪರ್ಕವನ್ನು ಮಾಡಿದ್ದ, ಆತನಲ್ಲಿ ಏನೆಲ್ಲ ಹೇಳ್ಕೊಡ್ಲಾಯ್ತು, ಆಮೇಲೆ ಏನು ಈಗಾಗಲೇ ತಲೆಬುರುಡೆ ಪ್ರಕರಣ ಏನಿದೆ ಇದೆಲ್ಲ ಒಂದು ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿರುವಂತದ. ನಿಜಕ್ಕೂ ಆ ತಲೆಬುರುಡೆ ಎಲ್ಲಿ ಸಿಕ್ತು, ಸೊ ಇಲ್ಲಿ ಹಸ್ತಾಂತರವನ್ನು ಮಾಡ್ಲಾಯ್ತಾ, ಬೇರೆ ಎಲ್ಲಾದ್ರೂ ತೆಗೆದುಕೊಂಡು ಬಂದ್ರೆ ಹೀಗೆ ಹಲವು ಆಯಾಮದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಮಾಡ್ತಿದ್ದಾರೆ. ಅದರ ಪ್ರಕರಣದ ಒಂದು ಭಾಗವಾಗಿ ಇವತ್ತು ಬಂದು ಮಹಜರನ್ನ ಮಾಡ್ತಾ ಇರುವಂತದ್ದು. ಮೊದಲನೇದಾಗಿ ಏನು ಪೀಣ್ಯದ ಬಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತ BHEL ಲೇಔಟ್ ಏನಿದೆ ಅಲ್ಲಿ ಮನೇಲಿ ಬಾಡಿಗೆಗಿದ್ದ ಮನೆ ಮಹಜರು, ಮತ್ತೊಂದು ಕಡೆ ಗಿರೀಶ್ ಮಠಣ್ಣವರ ಮನೆಗೂ ಹೋಗಿರುವ ಸಾಧ್ಯತೆಗಳಿದೆ ಅಂತ. ಅದ್ರ ಜೊತೆಗೆ ಏನು ಒಬ್ರು ವಕೀಲರನ್ನ ಭೇಟಿಯನ್ನ ಮಾಡ್ಲಿಕ್ಕೆ ಹೇಳಿದ್ರು. ಆ ಸಂಬಂಧ ಕಾಮಾಕ್ಷಪಾಳ್ಯಕ್ಕೆ ಹೋಗಿ ವಕೀಲರ ಕಚೇರಿ ಮತ್ತು ವಕೀಲರ ಮನೆಗೆ ಹೋಗಿದ್ದೆ ಅಂತ ಕೂಡ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಹೀಗಾಗಿ ಆ ವಕೀಲರ ಮನೆಗೂ ಹೋಗುವಂತ ಸಾಧ್ಯತೆಗಳಿರುತ್ತದೆ. ಒಟ್ಟಿಗೆ ಬೆಂಗಳೂರಿನಲ್ಲಿ 3 ಕಡೆ ಮಾಸ್ಕ್ ಮ್ಯಾನ್ ಚಿಹ್ನೆ ಏನಿದ್ದಾನೆ ಇದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಏನು ಮಂಗಳೂರಿನಿಂದ ನೇರವಾಗಿ ಬಂದು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ ಏನಿದೆ ಅಲ್ಲಿ ಇಳಿತಾನೆ, ಅಲ್ಲಿಂದ ಜಯಂತಿ ಅವರನ್ನ ಪಿಕ್ ಮಾಡ್ಕೊಂಡು ಹೋಗಿರ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದ್ರೆ SIT ಅಧಿಕಾರಿಗಳು ಈ ಪ್ರಕರಣದ ಒಂದು ಭಾಗವಾಗಿ ಬೆಂಗಳೂರಿನಲ್ಲಿ ಹಾಜರಾಗ್ತದೆ. ಅಂದ್ರೆ ಅವರ ತನಿಖಾ ನಂತರ ನಿಜಕ್ಕೂ ಅವರು ಇಲ್ಲಿಗೆ ಬಂದಿದ್ರ, ಯಾರು ಸೂಚನೆ ಮೇಕ್ ಬಂದಿದ್ರು, ಇಲ್ಲಿ ಏನಾದ್ರು ಆಗಿತ್ತಾ ಇಲ್ವಾ, ಈ ಎಲ್ಲಾ ಮಾಹಿತಿಗಳು SIT ಅಧಿಕಾರಿಗಳ ತನಿಖೆಯಿಂದ ಬರಬೇಕಾಗಿರುವಂತದ್ದು. ಸದ್ಯ ಇವತ್ತು ಮಹಜರ್ ಆರಂಭವಾಗಿರುವಂತದ್ದು. ಮಹಜರ್ ಪ್ರಕ್ರಿಯೆ ಮುಗಿದ ಬಳಿಕ SIT ಅಧಿಕಾರಿಗಳು ಏನೆಲ್ಲ ಒಂದು ವರದಿಯನ್ನು ಕೊಡ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ನಾವು. ಸೌಖ್ಯ.